ಎಲ್ಲ ಮಕ್ಕಳಿಗೂ ಕೂಡ ಸ್ಕೂಲ್ ಶುರುವಾಗಿದೆ. ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಪೇರೆಂಟ್ಸ್ ಕೂಡ ಜೋಶಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ತುಂಬ ಜನ ಪೇರೆಂಟ್ಸು ಈ 5 ಮಿಸ್ಟೇಕ್ಸನ್ನು ಮಾಡ್ತಾರೆ. ಈ ಮಿಸ್ಟೇಕ್ಸಿಂದ ಮಕ್ಕಳ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಮತ್ತು ಓವರಾಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. 50% ಆಫ್ ದ ಪೇರೆಂಟ್ಸ್ ಈ ಮಿಸ್ಟೇಕ್ ಮಾಡ್ತಾರೆ. ಆ ಮಿಸ್ಟೇಕನ್ನು ದಯವಿಟ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾವುದಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಂಬರ್ 1, ಮೋಸ್ಟ್ ಆಫ್ ದ ಮನೆಗಳಲ್ಲಿ ಬೆಳಗಿನ ಟೈಮ್ ಯಾವ ರೀತಿ ಇರುತ್ತೆ ಅಂದರೆ ಅರ್ಜೆಂಟಾಗಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾ ಇರ್ತಾರೆ. ಮಗು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮುಂಚೆನೇ ಸ್ಕೂಲಿಗೆ ಎದ್ದೇಳುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ರೆಡಿಯಾಗಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸೋದು ಟೈಮಲ್ಲಿ ಅವಸರದಲ್ಲಿ ಬ್ರೇಕ್ಫಾಸ್ಟನ್ನು ತುಂಬ ಮನೆಗಳಲ್ಲಿ ಮಿಸ್ ಆಗುತ್ತೆ. ಮಕ್ಕಳಿಗೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಐದರ್ ನಾವು ಹೊರಗಡೆಯಿಂದ ತಂದಿರುವಂಥ ಬ್ರೆಡ್ ಬಿಸ್ಕೆಟ್ ಕೊಡ್ತೀವಿ ಅಥವಾ ಟೀ ಕಾಫಿಗಳನ್ನು ಕೊಡ್ತೀವಿ. ದಯವಿಟ್ಟು ಈ ಮಿಸ್ಟೇಕ್ಸನ್ನು ಮಾಡಬೇಡಿ. ಬೆಳಗಿನ ಬ್ರೇಕ್ಫಾಸ್ಟು ಮಕ್ಕಳ ಮೆಂಟಲ್ ಹೆಲ್ತಿಗೆ, ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ರಾತ್ರಿ ಒಂದು ಮಗು 8 ಗಂಟೆ 9 ಗಂಟೆಯಲ್ಲಿ ಊಟ ಮಾಡಿ ಮಲಗಿತ್ತು ಅಂದರೆ 8 ಅವರ್ಸ್ ಮಗು ಫಾಸ್ಟಿಂಗ್ ಸ್ಟೇಟಲ್ಲಿರುತ್ತೆ. ಆ ಒಂದು ಫಾಸ್ಟಿಂಗ್ ಸ್ಟೇಟಲ್ಲಿ ನಾವು ಮಗುನ ಮತ್ತೆ ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ವಿಟಮಿನ್ಸ್ ಡಿಫಿಷಿಯನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ತುಂಬ ಸಿಲ್ಲಿ ಅನಿಸಿದ್ರು ಕೂಡ ತುಂಬ ರಿಸರ್ಚಸ್ ಏನು ಪ್ರೂವ್ ಮಾಡಿದೆ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟನ್ನು ಯಾವ ಮಕ್ಕಳು ತುಂಬ ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡ್ತಾರೆ ಆ ಒಂದು ಮಕ್ಕಳ ಓವರಾಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಓವರಾಲ್ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಫಿಸಿಕಲ್ ಸ್ಟ್ಯಾಮಿನಾ ತುಂಬ ಚೆನ್ನಾಗಿರುತ್ತೆ ಅಂತ. ನೀವು ತುಂಬ ಬ್ಯುಸಿ ಮಾರ್ನಿಂಗ್ಸ್ ಇದ್ದಾವಾಗ ನೀವು ಮಕ್ಕಳಿಗೆ ಉಪ್ಪಿಟ್ಟೆ ತಿನ್ನಲಿ, ಇಡ್ಲಿನೇ ತಿನ್ನಲಿ, ದೋಸೆನೇ ತಿನ್ನಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ರೆಡಿ ಟು ಈಟ್ ಬ್ರೇಕ್ಫಾಸ್ಟ್ ಫುಡ್ಗಳನ್ನು ನೀವು ಮನೇಲಿ ಆರಾಮಾಗಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಜಸ್ಟ್ ಒಂದು ಫಿಸ್ಟ್ ಆಫ್ ರಾತ್ರಿ ಸೋಕ್ ಮಾಡಿರುವಂಥ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಕೊಟ್ಟರು ಸಾಕಾಗತ್ತೆ. ತುಂಬ ಅರ್ಜೆಂಟ್ ಇದ್ದರೆ ಮಗು ಅದನ್ನು ಕೂಡ ತಿನ್ನೋಕ್ಕಾಗ್ತಾ ಇಲ್ಲ ಅಂದರೆ ಅದೇ ಡ್ರೈ ಫ್ರೂಟ್ಸನ್ನು ಮಿಕ್ಸರಲ್ಲಿ ಹಾಕಿ ಬನಾನಾ ಮಿಕ್ಸ್ ಮಾಡಿ ಜ್ಯೂಸ್ ಥರ ಮಾಡಿ ಮಕ್ಕಳಿಗೆ ಕೊಡಬಹುದು. ಇದರ ಜೊತೆಗೆ ಯೂಶಲಿ ನಾವು 6 ತಿಂಗಳಾದಮೇಲೆ ಸಣ್ಣ ಮಕ್ಕಳಿಗೆ ಯಾವ ರೀತಿ ಮಿಕ್ಸ್ಡ್ ಕಾಳುಗಳನ್ನೆಲ್ಲ ಹಾಕಿ ಸರಿ ಮಾಡ್ತೀವಿ ಅಥವಾ ಸೆರೆಲಾಕನ್ನು ಮನೇಲಿ ಪ್ರಿಪೇರ್ ಮಾಡ್ಕೋತೀವಿ, ಅದೇ ಥರ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಜಸ್ಟ್ 10 ಮಿನಿಟ್ಸ್ ಬೇಕಾಗುತ್ತೆ. ಮಗು ಜಸ್ಟ್ 1 ಗ್ಲಾಸ್ ಕುಡಿದ್ರೂ ಕೂಡ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಮಿನರಲ್ಸ್, ವಿಟಮಿನ್ಸ್ ಎಲ್ಲನೂ ಇರುತ್ತೆ. ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ಇದೆಲ್ಲ ಏನೂ ಇಲ್ಲ ಅಂತ ಹೇಳಿದರೆ ನೀವು ಈಸಿಯಾಗಿ ಅಟ್ಲೀಸ್ಟ್ 1 ಗ್ಲಾಸ್ ಆಫ್ ಫುಲ್ ಮಿಲ್ಕನ್ನು ಕೊಡೋದು ಇಂಪಾರ್ಟೆಂಟ್. ಮತ್ತು ಎಗ್ ತಿಂತೀರಾ ಅಂತ ಹೇಳಿದರೆ ಮಗುವಿನ ಡಯಟಲ್ಲಿ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಎಗ್ ಕೊಡೋದ್ರಿಂದ ಪ್ರೋಟೀನ್ ಚೆನ್ನಾಗಿ ಹೋಗುತ್ತೆ. ಪ್ರೋಟೀನ್ ನಮ್ಮ ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇದರಿಂದ ಮಗು ತುಂಬ ಜಾಸ್ತಿ ಹೊತ್ತು ಮಗುಗೆ ಪದೇ ಹಸ್ವಾಗಲ್ಲ. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಯಾವಾಗಲೂ ನಾವು ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ ಇರುವಂಥದ್ದು, ಇಡ್ಲಿ, ದೋಸೆ ಇದೆಲ್ಲನೂ ಕೂಡ ಕಾರ್ಬೋಹೈಡ್ರೇಟ್ ರಿಚ್ ಫುಡ್. ನಾವು ಪ್ರೋಟೀನ್ ಯುಕ್ತ ಆಹಾರಗಳನ್ನು ಕೊಡಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಬೇಗ ಹಸ್ವಾದಾಗ ಅವ್ರ ಕೈಯಲ್ಲಿ ಒಂದು ಚಾಕ್ಲೇಟ್ ಇರುತ್ತೋ ಅಥವಾ ಚಿಪ್ಸ್ ಇರುತ್ತೋ, ಕುರ್ಕುರೆ ಇರುತ್ತೋ ಅದನ್ನು ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಇದು ಮಕ್ಕಳ ತಪ್ಪಲ್ಲ. ಆ್ಯಕ್ಚುಲಿ ಹೊಟ್ಟೆ ಸಟೈಟಿ ಅಥವಾ ಸಂತೃಪ್ತಿಯಾಗಿ ಹೊಟ್ಟೆ ತುಂಬಿದ ಥರ ಫೀಲಿಂಗ್ ಇದ್ದರೆ ಮಕ್ಕಳು ಯೂಶಲಿ ಈ ಥರ ಹೊರಗಿನ ಜಂಕ್ ಫುಡ್ಡಿಗೆ ಕ್ರೇವ್ ಮಾಡಲ್ಲ. ಈ ವಿಷಯನ ತುಂಬ ಇಂಪಾರ್ಟೆಂಟಾಗಿ ಗಮನ ಕೊಡಬೇಕು. ಸೊ ಮತ್ತು ಎರಡನೇ ವಿಷಯಕ್ಕೆ ಬರೋದಾದರೆ ಮಕ್ಕಳಿಗೆ ನೀವು ಊಟ ತುಂಬುವಂತಹ ಟಿಫನ್ ಬಾಕ್ಸ್ಗಳಾಗಿರ್ಬೋದು, ನೀರಿನ ಬಾಟಲ್ಗಳಾಗಿರ್ಬೋದು, ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಮತ್ತು ಪ್ಲಾಸ್ಟಿಕ್ ಫುಡ್ ಕಂಟೈನರ್ಸ್ಗಳನ್ನು ಅವಾಯ್ಡ್ ಮಾಡಿ. ಈವನ್ ಚಪಾತಿ ಸುತ್ತಲಿಕ್ಕೂ ಕೂಡ ಅಲ್ಯೂಮಿನಿಯಂ ಫಾಯಿಲ್ಸ್ನಲ್ಲಿ ಸುತ್ತಿ ಕಳಿಸ್ಬೇಡಿ. ಇದು ಮಕ್ಕಳ ಒಂದು ಆರೋಗ್ಯಕ್ಕೆ ಹಾನಿಕರ ಉಂಟು ಮಾಡುತ್ತೆ. ಆದಷ್ಟು ನಿಮ್ಮ ಮಕ್ಕಳ ಬಾಟಲ್ಸ್ಗಳನ್ನು ಸ್ಟೀಲ್ ಬಾಟಲ್ಸ್ಗಳಿಂದ ರಿಪ್ಲೇಸ್ ಮಾಡಿ. ನಿಮ್ಮ ಟಿಫನ್ ಬಾಕ್ಸ್ಗಳನ್ನು ಕೂಡ ಸ್ಟೀಲ್ ಟಿಫನ್ ಬಾಕ್ಸ್ಗಳಿಂದ ರಿಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ನೀರಿನ ಬಾಟಲ್ಗಳನ್ನು ನಿಯಮಿತವಾಗಿ ಎವ್ರಿ ವೀಕ್ ವಾಶ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಅದರಲ್ಲೇ ಇರುತ್ತೆ, ಬರೀ ನೀರು ಮಾತ್ರ ಹಾಕ್ತೀವಿ ಅಂತ ಅದನ್ನು ಬಿಟ್ಟಿರ್ತೀವಿ. ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಈ ಒಂದು ಮಳೆಗಾಲ, ಚಳಿಗಾಲದಲ್ಲಿ ಈ ಸಣ್ಣ ಪ್ರಿಕಾಷನ್ಸ್ಗಳನ್ನು ನೀವು ತಗೊಳ್ಳೋದ್ರಿಂದ ಮಗುವಿನ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಮೂರನೇ ವಿಷಯಕ್ಕೆ ಬರೋದಾದರೆ ದಯವಿಟ್ಟು ಮಕ್ಕಳಿಗೆ ಈವನ್ ಸ್ಕೂಲ್ ಬಿಗಿನಿಂಗಲ್ಲೇ ಕೂಡ ಅಕಾಡೆಮಿಕ್ ಸ್ಟ್ರೆಸ್ಸನ್ನು ಹಾಕಬೇಡಿ. ಸ್ವಲ್ಪ ಟೈಮು 1 ಮಂತ್ 2 ಮಂತ್ ಮಕ್ಕಳಿಗೆ ತನ್ನಿಗೆ ತಾನೇ ಒಂದು ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಕೊಡಿ. ಮೋಸ್ಟ್ ಆಫ್ ದ ಮನೆಗಳಲ್ಲಿ ಸಂಜೆ ಬಂದ ತಕ್ಷಣವೇ ಇನ್ನೇನು ಇಲ್ಲಿವರೆಗೂ ಬೇಸಿಗೆ ರಜಾ ಮುಗೀತಲ್ಲ, 2 ತಿಂಗಳು ಫುಲ್ ಎಂಜಾಯ್ ಮಾಡಿದ್ಯಾ, ಇವಾಗ ಕೂತ್ಕೊಂಡು ನೀನು ಚೆನ್ನಾಗಿ ಓದಬೇಕು, ನಿನ್ನ ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು, ಟಿ ವಿ ನೋಡೋಂಗಿಲ್ಲ. ಒಂದೇ ಸರಿ ಮಕ್ಕಳಿಗೆ ರ್ಯಾಪಿಡ್ ಶಿಫ್ಟ್ಗಳನ್ನು ತೊಗೊಂಡು ಬರಬೇಡಿ. ಇದರಿಂದ ಮಕ್ಕಳಿಗೆ ತುಂಬ ಪ್ರೆಷರ್ ಫೀಲ್ ಆಗುತ್ತೆ. ಆಲ್ರೆಡಿ ಟೀಚರ್ಸ್ ಕೂಡ ತುಂಬ ಪ್ರೆಷರೈಸ್ ಫೀಲ್ ಮಾಡ್ತಾ ಇರ್ತಾರೆ. ಅವ್ರ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ನಾವು ಟೈಮ್ ಕೊಡಲಿಲ್ಲ ಅಂತ ಹೇಳಿದರೆ ಮಕ್ಕಳು ಮೆಂಟಲಿ ತುಂಬ ವೀಕ್ ಆಗ್ತಾರೆ.
ಫಸ್ಟು ಮಕ್ಕಳು ಸಂಜೆ ಬಂದಾದಮೇಲೆ ಮಕ್ಕಳಿಗೆ ಸಮಾಧಾನವಾಗಿ ಫ್ರೆಂಡ್ಲಿಯಾಗಿ ಇವತ್ತು ಸ್ಕೂಲ್ ಹೇಗಿತ್ತು, ನೀನು ಯಾವ ರೀತಿ ಫೀಲ್ ಮಾಡಿದ್ದೆ, ಯಾರಾದರೂ ನಿನಗೆ ಹರ್ಟ್ ಮಾಡಿದ್ರಾ, ಏನಾದರೂ ತೊಂದರೆ ಆಯಿತಾ ಸ್ಕೂಲಲ್ಲಿ, ಯಾರಾದರೂ ನಿನಗೆ ಹೇಳಿದ್ರಾ, ಈ ರೀತಿ ಓಪನ್ ಅಪ್ ಆಗಲಿಕ್ಕೆ ಅವಕಾಶ ಕೊಡಿ. ಇದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮಲ್ಲಿ ಈ ಎಮೋಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಎಲ್ಲ ಎಮೋಷನ್ಸ್ಗಳನ್ನು ಸಪ್ರೆಸ್ ಮಾಡ್ತಾರೆ. ಮತ್ತು ಸ್ಕೂಲಲ್ಲಿ ಯಾರಾದರೂ ಅವರಿಗೆ ಬುಲ್ಲಿಂಗ್ ಮಾಡ್ತಾಯಿದ್ರು ಅಥವಾ ರ್ಯಾಗಿಂಗ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ನನ್ನ ಹತ್ರ ಎಷ್ಟೊಂದು ಒಪ್ಪಿಡಿಗೆ ಮಕ್ಕಳು ಬರ್ತಾರೆ, ಮೇಡಮ್ ಚೆನ್ನಾಗಿ ಸ್ಕೂಲ್ ಹೋಗ್ತಾ ಇದ್ದ, ಇವಾಗ ಸ್ವಲ್ಪ ದಿನದಿಂದ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾಪ್ ಮಾಡ್ತಾನೆ, ಸ್ಕೂಲಿಗೆ ಹೋಗೋದು ಅಂದ್ರೇ ಇಷ್ಟ ಅಲ್ಲ, ಆ ಥರ ಸ್ಕೂಲಿಗೆ ಹೋಗೋದನ್ನೇ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಯಾರಾದರೂ ಈ ಥರ ಸೀನಿಯರ್ಸ್ ರ್ಯಾಗ್ ಮಾಡುವಂಥದ್ದು, ಸ್ಕೂಲಲ್ಲಿ ಕೆಲವೊಂದು ಟೀಚರ್ಸ್ ತುಂಬ ಸ್ಟ್ರೆಸ್ ಹಾಕುವಂಥದ್ದು ಕಾರಣ ಆಗಿರುತ್ತೆ. ಸಣ್ಣ ಮಕ್ಕಳಿಗೆ ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಸೊ ಹಾಗಾಗಿ ಸಪ್ರೆಸ್ ಮಾಡ್ತಾರೆ. ಈ ವಿಷಯದ ಬಗ್ಗೆ ನೀವು ನೋಟಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4ನೇ ಪಾಯಿಂಟ್ ಏನಪ್ಪ ಅಂದರೆ, ಮಕ್ಕಳು ಟಾಯ್ಲೆಟನ್ನು ಯೂಸ್ ಮಾಡಲ್ಲ. ಇದು ನಾನು ಒ ಪಿ ಡಿಯಲ್ಲಿ ತುಂಬ ಜನ ಮಕ್ಕಳಲ್ಲಿ ನೋಡ್ತಾ ಇರ್ತೀನಿ. ಆ ಸ್ಮೆಲ್ ಇರುತ್ತೆ ಅಂತನೋ ಅಥವಾ ನೀರು ಕುಡಿದ್ರೆ ಟಾಯ್ಲೆಟ್ ಬರುತ್ತೆ ಅಂತ ನೀರು ಕುಡಿಯೋದನ್ನು ಕೂಡ ಮಕ್ಕಳು ಅವಾಯ್ಡ್ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಸ್ಕೂಲ್ ಟೀಚರ್ಸ್ ಜೊತೆ ಇದನ್ನು ಕಮ್ಯುನಿಕೇಟ್ ಮಾಡಿ ಆಗಾಗ ಮಕ್ಕಳಿಗೆ ನೀರು ಸಿಪ್ ಮಾಡ್ತಾ ಇರೋದು, ಅವರ ಹೈಡ್ರೇಷನನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತು ಟಾಯ್ಲೆಟ್ ಅವ್ರಿಗೆ ಬಂದಿದೆ ಅಂದರೆ ಮಗುಗೆ ಯೂಸ್ ಮಾಡಬೇಕು ಅನ್ನುವಂಥ ಒಂದು ವಿಷಯನ ಮಗುಗೆ ಚೆನ್ನಾಗಿ ತಿಳಿಸಿ ಹೇಳೋದು ಕೂಡ ಪೋಷಕರಾಗಿ ನಿಮ್ಮ ಕರ್ತವ್ಯ ಆಗಿರುತ್ತೆ. ಈ ಹೈಡ್ರೇಷನ್ ಮತ್ತು ನಿಯಮಿತವಾಗಿ ಯೂರಿನ್ ಪಾಸ್ ಮಾಡೋದು ಕೂಡ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿಟ್ಟಿರುತ್ತೆ. 5ನೇ ಟಿಪ್ ಏನು ಅಂದರೆ, ಎಸ್ಪೆಷಲಿ ಜೂನ್ ಅಂದರೆ ಮಳೆಗಾಲದಲ್ಲಿ ನಮ್ಮ ಸ್ಟೇಟಲ್ಲಿ ಸ್ಕೂಲ್ ಶುರುವಾಗ್ತಾ ಇದೆ. ಈ ಟೈಮಲ್ಲಿ ಮಕ್ಕಳು ಯೂಶಲ್ ಆಗಿ ಕೆಮ್ಮು, ಶೀತ, ನೆಗಡಿನ ಕ್ಯಾಚ್ ಮಾಡ್ತಾ ಇರ್ತಾರೆ. ಸೊ ಮಕ್ಕಳು ಸಂಜೆ ಸ್ಕೂಲಿಂದ ಬಂದ ಮೇಲೆ ಸಾಲ್ಟ್ ವಾಟರ್ ಗಾರ್ಗ್ಲಿಂಗನ್ನು ಮಾಡಿಸೋದನ್ನ ಅಭ್ಯಾಸ ಮಾಡಿ. ಈ ಗಾರ್ಗ್ಲಿಂಗನ್ನು ಮಾಡಿಸೋದ್ರಿಂದ ಯೂಶಲಿ ಪಕ್ಕದಲ್ಲಿ ಯಾವುದೋ ಒಂದು ಮಗುಗೆ ವೈರಲ್ ಇನ್ಫೆಕ್ಷನ್ ಇತ್ತು, ಈ ಮಗು ಅದನ್ನು ಕ್ಯಾಚ್ ಮಾಡೋದನ್ನು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಮಗು ಪದೇ ಪದೇ ಶೀತ, ಕೆಮ್ಮು ಕ್ಯಾಚ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ಅಡಿಷ್ನಲ್ ಆಗಿ ನಾನು ನಿಮ್ಗೆ ಟಿಪ್ ಕೊಡಬೇಕು ಅಂದರೆ, ವ್ಯಾಕ್ಸಿನೇಷನನ್ನು ಕಂಪ್ಲೀಟ್ ಮಾಡಿ. ನಿಮ್ಮ ಮಗುಗೇನಾದರೂ ಪದೇ ಪದೇ ಶೀತ, ಕೆಮ್ಮು ಆಗ್ತಾ ಇದ್ದರೆ ಫ್ಲೂ ವ್ಯಾಕ್ಸಿನನ್ನು ನಿಮ್ಮ ಪೀಡಿಯಾಟ್ರಿಷನ್ ಜೊತೆ ಭೇಟಿ ಮಾಡಿ ಹಾಕ್ಸೋದನ್ನು ಮರಿಬೇಡಿ. ಈ ಸಿಂಪಲ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮಕ್ಕಳ ಅಕಾಡೆಮಿಕಲಿ, ಮೆಂಟಲಿ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.